ಗೋರ್ಬಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಗೋಪಾಲ್ ಅವಿರೋಧ ಆಯ್ಕೆ. ಲಿಂಗಸೂರು ತಾಲೂಕಿನ ಗೋರ್ಬಾಳ ಗ್ರಾಮ ಪಂಚಾಯಿತಿಗೆ ಮುಂದಿನ ಅವಧಿಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷರಾಗಿ ಅಶ್ವಿನಿ ಗೋಪಾಲ್ ರಾಠೋಡ್ ಹಾಲ್ಬಾವಿ ತಾಂಡಾ ಹಾಗೂ ಉಪಾಧ್ಯಕ್ಷರಾಗಿ ದೇವಮ್ಮ ಗದ್ದಿನಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ಅಧಿಕಾರಿಯಾದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಉಮೇಶ್ ಘೋಷಿಸಿದ್ದಾರೆ. ಗೋರೆಬಾಳ ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯರ ಸಂಖ್ಯಾಬಲ 22 ಜನ. ಸದಸ್ಯರ ಪೈಕಿ ಅಧ್ಯಕ್ಷ ಸ್ಥಾನ ಎಸ್ಸಿ ಮೀಸಲಾಗಿದ್ದು, ಕಳೆದ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದವರು ರಾಜೀನಾಮೆ ನೀಡಿದ ಪ್ರಯುಕ್ತ ಇಂದು ಚುನಾವಣೆ ದಿನಾಂಕ ಘೋಷಣೆ ಮಾಡಿದ ಬೆನ್ನಲ್ಲೇ ನಾಮಪತ್ರ ಸಲ್ಲಿಸಲು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಡೆದಿದ್ದು, ಅಲ್ಲಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅಶ್ವಿನಿ ಗೋಪಾಲ್ ರಾಠೋಡ್ ಹಾಲ್ಬಾವಿ ತಾಂಡ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯವಾಗಿದ್ದು, ದೇವಮ್ಮ ಗದ್ದಿನಗೌಡರ್ ಆಯ್ಕೆ ಆಗಿರುವುದಾಗಿ ಚುನಾವಣೆ ಅಧಿಕಾರಿಗಳು ಆಯ್ಕೆ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಆಯ್ಕೆ ಆದ ತಕ್ಷಣ ಅವರ ಅಭಿಮಾನಿಗಳು ಪಟಾಕಿ ಹಚ್ಚಿ ಸಂಭ್ರಮಿಸಿದರು. ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ್ ಪಾಟೀಲ್ ಮೇಟಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಭೋಗಾಪುರ್, ಸದಸ್ಯರಾದ ಈರಮ್ಮ ರಾಮನಗೌಡ್, ದುರ್ಗಪ್ಪ ಹನುಮಪ್ಪ, ಸೋಮನಗೌಡ್, ಶೇಖಮ್ಮ ವೆಂಕನಗೌಡ, ವಿಜಯಲಕ್ಷ್ಮಿ ಆನಂದ, ಆದಪ್ಪ ಪೂಜಾರಿ ಸೇರಿದಂತೆ ಬಿಜೆಪಿ ಮುಖಂಡರಾದ ಈಶ್ವರ್ ವಜ್ಜಲ್, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಅಯ್ಯಪ್ಪ ಮಾಳೂರ್, ವೆಂಕನಗೌಡ, ಶಾಸಕರ ಆಪ್ತ ಸಹಾಯಕರಾದ ಫಕೀರಪ್ಪ ಕುರಿ, ರವಿಗೌಡ್ ಹಾಲ್ಬಾವಿ, ಸೋಮನಾಥ್ ಪವಾರ್, ವೀರೇಶ್ ರಾಠೋಡ್, ವೆಂಕಟೇಶ್ ಗುತ್ತೇದಾರ್, ಮೌನೇಶ್ ಯರಗುಂಟಿ, ಶಂಕರ್ ಪವಾರ್, ಪ್ರಕಾಶ್ ರಾಠೋಡ್, ಗೋರೆಬಾಳ್ ಹಾಗೂ ಹಾಲ್ಬಾವಿ ತಾಂಡದ ನೂರಾರು ಜನ ಅಭಿಮಾನಿಗಳು ಸೇರಿದ್ದರು. ನ್ಯೂಸ್ ಬ್ಯೂರೋ, ರಮೇಶ್ ನಾಯ್ಕ್, ಲಿಂಗಸೂರು.